ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಸ್ ಪಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ 2015ರಲ್ಲಿ ನಡೆದಂಥ FDA ಪರೀಕ್ಷೆಯ ಸಾಮಾನ್ಯ ಜ್ಞಾನ ಪತ್ರಿಕೆಯ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಇದು ಮೊದಲ ಭಾಗ. ಸ್ವಲ್ಪ ವಿವರಣೆಗಳನ್ನು ಕೂಡ ನಾನು ಈ ಪ್ರಶ್ನೆ ಮತ್ತು ಉತ್ತರದಲ್ಲಿ ನಿಮಗೆ ನೀಡ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ತಾ ಇರಿ. ಬನ್ನಿ, ಹಾಗಿದ್ರೆ ಪ್ರಶ್ನೆ ಪತ್ರಿಕೆಯನ್ನು ಶುರು ಮಾಡೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ವಿಡಿಯೋದ ಕೊನೆಯಲ್ಲಿ ನಿಮಗೆ ಇಷ್ಟ ಆಯಿತು ಅಂದರೆ ಶೇರ್ ಕೂಡ ಮಾಡಿ. ಪ್ರಶ್ನೆ 1. ರಾಷ್ಟ್ರೀಯ ಹೋರಾಟದ ಆರಂಭಿಕ ಹಂತದಲ್ಲಿ ಈ ಕೆಳಗಿನ ಯಾವುದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಉದ್ದೇಶವಾಗಿರಲಿಲ್ಲ? ಈ ಆಪ್ಷನ್ಗಳನ್ನು ನೀವು ನೋಡ್ಕೋಬೋದು. ಸರಿಯಾದಂಥ ಉತ್ತರ ಬ್ರಿಟಿಷ್ ಆಡಳಿತಕ್ಕೆ ಅಥವಾ ಆಳ್ವಿಕೆಗೆ ಬಹಿರಂಗ ಪ್ರತಿಭಟನೆಯ ಸನ್ನಿವೇಶವನ್ನು ಸೃಷ್ಟಿಸುವುದು. ಇದು ಅದರ ಉದ್ದೇಶ ಆಗಿರಲಿಲ್ಲ. ಮೊದಲನೇದು, ಎರಡನೇದು, ಮೂರು ಕೂಡ ಅದರ ಉದ್ದೇಶಗಳಲ್ಲಿ ಒಂದಾಗಿತ್ತು. ಅದರ ಇತರ ಉದ್ದೇಶಗಳು ಏನೇನು ಅಂತ ನಾವು ನೋಡೋದಾದರೆ, ಸಾರ್ವಜನಿಕರಲ್ಲಿ ರಾಷ್ಟ್ರೀಯತ್ವವನ್ನು ಬೆಳೆಸುವುದು, ರಾಜಕೀಯ ಸಮಸ್ಯೆಗಳ ಬಗ್ಗೆ ಮತ್ತು ಸಂಘಟನೆಯ ಬಗ್ಗೆ ಸಾರ್ವಜನಿಕರಲ್ಲಿ ಅಭಿಪ್ರಾಯವನ್ನು ಮೂಡಿಸುವುದು, ಪ್ರಮುಖ ಬೇಡಿಕೆಗಳ ಬಗ್ಗೆ ದೇಶಾದ್ಯಂತ ಸಾರ್ವಜನಿಕ ಅಭಿಪ್ರಾಯವನ್ನು ರೂಪಿಸಿ ಚಳುವಳಿಯನ್ನು ಅಖಿಲ ಭಾರತ ಮಟ್ಟಕ್ಕೆ ಹೊಂದುವಂತೆ ಮಾಡುವುದು, ರಾಷ್ಟ್ರೀಯ ಏಕತೆಯಲ್ಲಿ ಜಾತಿ, ಜನಾಂಗ, ಪ್ರಾಂತೀಯ ಭೇದಗಳಿಲ್ಲದೆ ಒಗ್ಗೂಡಿಸುವುದು ಮತ್ತು ಸಾಮಾಜಿಕ ಸಮಸ್ಯೆಗಳನ್ನು ಚರ್ಚಿಸಿ ಬ್ರಿಟಿಷ್ ಸರ್ಕಾರಕ್ಕೆ ಸುಧಾರಣೆಗಳಿಗೆ ಬೇಡಿಕೆ ಸಲ್ಲಿಸುವುದು ಇದರ ಪ್ರಮುಖ ಉದ್ದೇಶಗಳಾಗಿತ್ತು. ಆದರೆ ಆಪ್ಷನ್ 4 ಇದೆಯಲ್ಲ, ಬ್ರಿಟಿಷ್ ಆಳ್ವಿಕೆಗೆ ಬಹಿರಂಗ ಪ್ರತಿಭಟನೆಯ ಸನ್ನಿವೇಶವನ್ನು ಸೃಷ್ಟಿಸುವುದು ಖಂಡಿತ ಆಗಿರಲಿಲ್ಲ. ಹಾಗಾಗಿ ಆಪ್ಷನ್ 4 ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಉದ್ದೇಶ ಯಾವುದಾಗಿರಲಿಲ್ಲ ಅಂದರೆ ಆಪ್ಷನ್ 4. ಮ್ಯಾಂಟೊಂಗೊ ಚೆಕ್ಸ್ಫರ್ಡ್ ವರದಿಯನ್ನಾಧರಿಸಿ ಬ್ರಿಟಿಷ್ ಸಂಸತ್ತಿನಲ್ಲಿ ಪಾಸಾದ ಮಸೂದೆಯನ್ನು ಏನೆಂದು ಕರೆಯಲಾಗುತ್ತದೆ? ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ 1919ರ ಭಾರತ ಸರ್ಕಾರ ಕಾಯ್ದೆ. ಮೊದಲನೇ ಮಹಾಯುದ್ಧದಲ್ಲಿ ಬ್ರಿಟಿಷರಿಗೆ ಭಾರತೀಯ ಬೇಡಿಕೆಗೆ ಸ್ಪಂದಿಸೋದು ಬಹಳ ಅನಿವಾರ್ಯ ಆಯಿತು. ಆವಾಗ 1917ರಲ್ಲಿ ಮಾಂಟೆಂಗೊ ಸೆಕ್ರೆಟರಿ ಆಫ್ ಸ್ಟೇಟ್ ಆದರು. ಅದೇ ಸಂದರ್ಭದಲ್ಲಿ ಚೇಮ್ಸ್ಫೋರ್ಡ್ ವೈಸ್ರಾಯ್ ಆಗಿದ್ದರು. ಭಾರತೀಯರ ಬಗ್ಗೆ ಸಹಾನುಭೂತಿಯನ್ನು ಹೊಂದಿದ್ದಂಥ ಮಾಂಟೆಂಗೊ 1917ರಿಂದ 1919 ತನಕ ಭಾರತದ ವಿವಿಧ ಪ್ರಾಂತ್ಯಗಳಿಗೆ ಭೇಟಿಯನ್ನು ನೀಡಿದರು. ಅಲ್ಲಿಯ ಸಮಸ್ಯೆಗಳನ್ನು ನೋಡಿ ಭಾರತೀಯರಿಗೆ ಆಡಳಿತದಲ್ಲಿ ಭಾಗವಹಿಸೋದಕ್ಕೆ ಅನುಕೂಲ ಆಗಿದೆ ಅಂತ ಹೇಳಿ ಒಂದು ಕಾಯ್ದೆಯನ್ನು ತಯಾರು ಮಾಡಿದ್ರು. ಮಾಂಟೆಂಗೊ ಫೋರ್ಡ್ ಯೋಜನೆ ಅಂತ ಅದನ್ನು ಕರೀತಾರೆ. 1918 ಜುಲೈಯಲ್ಲಿ ಅದು ಪ್ರಕಟಗೊಂಡಿತು. 1919 ಡಿಸೆಂಬರ್ನಲ್ಲಿ ಬ್ರಿಟಿಷ್ ಪಾರ್ಲಿಮೆಂಟ್ನಲ್ಲಿ ಅನುಮೋದನೆಗೊಂಡು ಅದು ಕಾಯ್ದೆ ಆಯಿತು. ಅದನ್ನು ನಾವು 1919ರ ಭಾರತ ಸರ್ಕಾರ ಕಾಯ್ದೆ ಅಂತ ಕರಿತೀವಿ. ಆ ಕಾಯ್ದೆಯ ಕೆಲವು ಅಂಶಗಳು ನಿಮಗೆ ಗೊತ್ತಿರಲಿ. ಕೇಂದ್ರದಲ್ಲಿ ದ್ವಿಸದನವನ್ನು ಹೊಂದಿರೋದು, ಅಂದರೆ 2 ಸದನಗಳನ್ನು ಹೊಂದಿರತಕ್ಕಂಥದ್ದು. ಸಭೆ ನಡೆಸುವ ಮತ್ತು ರದ್ದುಪಡಿಸುವ ಅಧಿಕಾರ ವೈಸ್ರಾಯ್ಗೆ ಇತ್ತು. ಆದರೂ ಕೂಡ ಸಭೆಯಲ್ಲಿ ಬಜೆಟ್ ಮಂಡನೆಯ ಸಂದರ್ಭದಲ್ಲಿ ಭಾಗವಹಿಸುವುದು, ಪ್ರಶ್ನಿಸುವುದು, ಚರ್ಚಿಸುವ ಅಧಿಕಾರ ಸದಸ್ಯರಿಗೆ ನೀಡಲಾಗಿತ್ತು. ಜೊತೆಗೆ ಪ್ರಾಂತ್ಯಗಳಲ್ಲೂ ಸಹ ದ್ವಿಸರ್ಕಾರ ಪದ್ಧತಿಯನ್ನು ಅವಕಾಶ ನೀಡಲಾಗಿತ್ತು. ಇದಿಷ್ಟು 1919ರ ಭಾರತ ಸರ್ಕಾರ ಕಾಯ್ದೆ. ಈ ಪ್ರಶ್ನೆಗೆ ಆಪ್ಷನ್ 2 ಸರಿಯಾದಂಥ ಉತ್ತರ. ಯಾವ ಬಗೆಯ ಮಣ್ಣು ಹೆಚ್ಚಿನ ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ? ಆಪ್ಷನ್ಗಳನ್ನು ನೀವು ನೋಡ್ಕೋಬೋದು. ಸರಿಯಾದಂಥ ಉತ್ತರ ಜೇಡಿ ಮಣ್ಣು. ಆಪ್ಷನ್ 4 ಜೇಡಿ ಮಣ್ಣು ಹೆಚ್ಚಿನ ನೀರನ್ನು ಹಿಡಿದಿಟ್ಟುಕೊಳ್ಳುವಂಥ ಸಾಮರ್ಥ್ಯವನ್ನು ಹೊಂದಿದೆ. ಇದು ಅತಿ ಸೂಕ್ಷ್ಮವಾದಂಥ ಮಣ್ಣಿನ ಕಣಗಳಿಂದ ಆಗಿರ್ತಕ್ಕಂಥ ಮಣ್ಣು. ಜಲಾಂಶ ಬೇಗ ಒಣಗದೆ ಬಹುದಿನಗಳ ಕಾಲ ಈ ಮಣ್ಣಲ್ಲಿ ಉಳಿಯುತ್ತದೆ. ಅಲ್ಲದೆ ಒತ್ತಾದಂತಹ ಕಣಗಳಿಂದ ಕೂಡಿರೋದ್ರಿಂದ ಹೆಚ್ಚು ನೀರಿನಲ್ಲಿ ಇಂಗೋದಿಲ್ಲ. ಅತ್ಯಧಿಕ ಮಳೆಯಿಂದಾಗಿ ಮಣ್ಣಿನಲ್ಲಿ ಜಿಗುಟತನ ಹೆಚ್ಚಾಗಿ ಕಂಡುಬರುತ್ತೆ. ಹಾಗಾಗಿ ಈ ಮಣ್ಣಲ್ಲಿ ಹೆಚ್ಚು ದಿನಗಳ ಕಾಲ ನೀರನ್ನು ಹಿಡಿದಿಟ್ಕೊಳ್ಳೋ ಶಕ್ತಿ ಇದೆ. ಇನ್ನು ಕೆಂಪು ಮಣ್ಣು, ಇದರಲ್ಲಿ ಕಬ್ಬಿಣದ ಆಕ್ಸೈಡ್ ಇರೋದ್ರಿಂದ ಕೆಂಪಾಗಿರುತ್ತೆ. ಇದು ಕೂಡ ಬಹಳಷ್ಟು ಸಲ ಪ್ರಶ್ನೆಗಳನ್ನ ಕೇಳ್ತಾರೆ. ಕೆಂಪು ಮಣ್ಣು ಕೆಂಪಾಗಿರಲು ಕಾರಣವೇನು? ಕಬ್ಬಿಣದ ಆಕ್ಸೈಡ್ ಇದರಲ್ಲಿ ಇರೋದ್ರಿಂದ ಇದು ಕೆಂಪಾಗಿರುತ್ತೆ. ಈ ಮಣ್ಣನ್ನು ನೀರಾವರಿಗೆ ಹೆಚ್ಚು ಸೂಕ್ತ, ಆದರೆ ನೀರನ್ನು ಹಿಡಿದಿಟ್ಕೊಳ್ಳೋ ಸಾಮರ್ಥ್ಯ ಇದಕ್ಕೆ ಇರೋದಿಲ್ಲ. ಇನ್ನು ಜಂಬಿಟ್ಟಿಗೆ ಮಣ್ಣು ಬಗ್ಗೆ ನಾವು ಹೇಳಬೇಕು ಅಂದರೆ, ಅಧಿಕ ಮಳೆಯಿಂದ ಮಣ್ಣಿನ ಲವಣಗಳು ತೊಳೆಯಲ್ಪಟ್ಟು ಕೇವಲ ಕಬ್ಬಿಣದ ಆಕ್ಸೈಡ್ ಮತ್ತು ಅಲ್ಯೂಮಿನಿಯಂ ಮಾತ್ರ ಮೇಲ್ಪದರದಲ್ಲಿರ್ತವೆ. ಇದರ ಫಲವತ್ತತೆಯನ್ನು ಕೂಡಿರ್ತಕ್ಕಂಥ ಮಣ್ಣಾಗಿರೋದಿಲ್ಲ, ಹೆಚ್ಚಾಗಿ ಅದು ಜಂಬಿಟ್ಟಿಗೆ ಮಣ್ಣಾಗಿರುತ್ತೆ. ಇನ್ನು ಮೆಕ್ಕಲು ಮಣ್ಣಿನ ಬಗ್ಗೆ ಹೇಳಬೇಕು ಅಂದರೆ, ಇದು ನದಿಯ ಹೊತ್ತು ತಂದ ಮಣ್ಣಾಗಿದ್ದು ಫಲವತ್ತಾಗಿದೆ. ಈ ರೀತಿಯ ಮಣ್ಣು ನದಿ ಬಯಲು ಪ್ರದೇಶ ಮತ್ತು ನದಿ ಮುಖಜ ಭೂಮಿಗಳಲ್ಲಿ ಕಂಡುಬರುತ್ತೆ. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಹೆಚ್ಚು ನೀರನ್ನು ಹಿಡಿದಿಟ್ಕೊಳ್ಳುವಂಥ ಸಾಮರ್ಥ್ಯವಿರುವ ಮಣ್ಣು ಇವು 4ರಲ್ಲಿ ಜೇಡಿ ಮಣ್ಣು. ಮುಂದಿನ ಪ್ರಶ್ನೆ, ಕೈಗಾ ಅಣುಶಕ್ತಿ ಸ್ಥಾವರ ಕಾರ್ಯಾಚರಣೆಗೆ ಮಾಡುವ ಸಂಸ್ಥೆ ಯಾವುದು? ಕೆಳಗಿರೋ ಆಪ್ಷನ್ಗಳನ್ನು ನೋಡ್ಕೋಬೋದು. ಸರಿಯಾದಂಥ ಉತ್ತರ NPCIL, ಭಾರತೀಯ ಅಣುಶಕ್ತಿ ನಿಗಮ. NPCIL ಅಂದರೆ ನೀವು ನೋಡೋದಾದರೆ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅಂತ ಕರಿತೀವಿ. ನ್ಯೂಕ್ಲಿಯರ್ ಪವರ್
ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಕೇಂದ್ರ ಸರ್ಕಾರಿ ಸ್ವಾಮ್ಯದ ಸಂಸ್ಥೆ. ಇದರ ಕಚೇರಿ ಮುಂಬೈಯಲ್ಲಿ ಕಂಡುಬರುತ್ತೆ. 1987ರಲ್ಲಿ ಇದರ ಸ್ಥಾಪನೆಯಾಗಿದೆ. ಇದರ ಉದ್ದೇಶ ಏನು, ಇದರ ಕಾರ್ಯವೇನು ಅಂತ ನೋಡೋದಾದರೆ ದೇಶದ ಅಣುವಿದ್ಯುತ್ ಸ್ಥಾವರಗಳ ನಿರ್ವಹಣೆ ಮಾಡೋದು, ಅದರ ಮೇಲ್ವಿಚಾರಣೆಯನ್ನು ವಹಿಸ್ಕೊಳ್ಳೋದು ಮತ್ತು ಕಾರ್ಯಾಚರಣೆ ಮಾಡೋದು ಇದರ ಉದ್ದೇಶ ಆಗಿರುತ್ತೆ. ಸೊ ಆಪ್ಷನ್ ಸಿ ಸರಿಯಾದಂಥ ಉತ್ತರ. ಭಾರತದಲ್ಲಿ ಸಾಂಪ್ರದಾಯಿಕವಾಗಿ ಕಾಫಿ ಬೆಳೆಯುವ ರಾಜ್ಯಗಳು ಕೆಳಗಿನವುಗಳಲ್ಲಿ ಯಾವುದಾಗಿದೆ? ಸೊ ಈ ಪ್ರಶ್ನೆ ನೀವು ಇಲ್ಲಿ ನೋಡ್ಕೋಬಹುದು. ಸರಿಯಾದಂಥ ಉತ್ತರ ಕರ್ನಾಟಕ, ತಮಿಳುನಾಡು, ಕೇರಳ ಸಾಂಪ್ರದಾಯಿಕವಾಗಿ ಕಾಫಿ ಬೆಳೆಯುವಂಥ ರಾಜ್ಯಗಳು. ಕಾಫಿ ಉತ್ಪಾದನೆಯಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದೆ. ನಂತರ ಕೇರಳ ಮತ್ತು ತಮಿಳುನಾಡು ರಾಜ್ಯಗಳು ಕಂಡು ಬರ್ತವೆ. ಕಾಫಿ ಉತ್ಪಾದನೆಯಲ್ಲಿ ಪ್ರಪಂಚದಲ್ಲಿ ಬ್ರೆಜಿಲ್ ಮೊದಲನೇ ಸ್ಥಾನದಲ್ಲಿದೆ, ಅಂದರೆ ಮುಂಚೂಣಿಯಲ್ಲಿದೆ. ವಿಶ್ವಾದ್ಯಂತ 2 ವಿಧದ ಕಾಫಿಯನ್ನು ಬೆಳೆಯಲಾಗುತ್ತೆ. 80% ರೋಬಸ್ಟ್ ಮತ್ತು 20% ಅರೇಬಿಕ್ ಕಾಫಿಯನ್ನು ಬೆಳೆಯಲಾಗುತ್ತೆ. ಭಾರತದ ಒಟ್ಟು ಕಾಫಿ ಉತ್ಪಾದನೆಯಲ್ಲಿ 71 ಪಾಲು, ಅಂದರೆ 71% ಕರ್ನಾಟಕದಲ್ಲಿ ಬೆಳೆಯಲಾಗುತ್ತೆ. ಕರ್ನಾಟಕದಲ್ಲಿ ಕಾಫಿ ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿ ಕೊಡಗು, ಚಿಕ್ಕಮಗಳೂರು ಮತ್ತು ಹಾಸನ ಜಿಲ್ಲೆಗಳು ಕಂಡುಬರ್ತವೆ. 2011ರ ಜನಗಣತಿ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಸಾಕ್ಷರತೆಯ ಪ್ರಮಾಣ 75%. ಒಂದು ಪ್ರಶ್ನೆನ ಬಿಟ್ಟಿದ್ದೀನಿ. ಕರ್ನಾಟಕದ ಅತ್ಯುನ್ನತವಾದ ಶಿಖರ ಯಾವುದು? ಕರ್ನಾಟಕದ ಅತ್ಯುನ್ನತವಾದಂಥ ಶಿಖರ. ಸೊ ಆಪ್ಷನ್ 4 ಮುಳ್ಳಯ್ಯನಗಿರಿ. 1927 ಮೀಟರ್ ಎತ್ತರ ಕಂಡುಬರುತ್ತೆ ಮುಳ್ಳಯ್ಯನಗಿರಿ. ಮುಳ್ಳಯ್ಯನಗಿರಿ ಆದಮೇಲೆ ಕುದುರೆಮುಖ 2ನೇ ಸ್ಥಾನದಲ್ಲಿ ಬರುತ್ತೆ 1826 ಮೀಟರ್. ಅದಾದಮೇಲೆ ಬಾಬಾ ಬುಡನ್ಗಿರಿ 1895 ಮೀಟರ್. ಆಮೇಲೆ ಕಲ್ಪತಗಿರಿ 1877. ಈ ರೀತಿಯಾಗಿ ನಾವು ಲೀಸ್ಟ್ಗಳನ್ನು ನೋಡ್ಕೊ ಹೋಗ್ಬೋದು. ದಕ್ಷಿಣ ಭಾರತ ಪ್ರದೇಶದಲ್ಲಿ ಕಂಡುಬರುವಂಥ ಕೆಲವು ಬೆಟ್ಟಗಳು, ಅದರ ಎತ್ತರಗಳನ್ನು ನೋಡೋದಾದರೆ ಬಿಳಿಗಿರಂಗನ ಬೆಟ್ಟ ಅತಿ ಹೆಚ್ಚು ದಕ್ಷಿಣ ಭಾರತದಲ್ಲಿ ನಾವು ಲೆಕ್ಕ ತಗೊಳ್ಳೋದಾದರೆ ಬೆಟ್ಟಗಳಲ್ಲಿ 1497 ಮೀಟರ್ ಎತ್ತರ ಬಿಳಿಗಿರಂಗನ ಬೆಟ್ಟ ಮೊದಲನೇ ಸ್ಥಾನ. ನಂದಿ ಬೆಟ್ಟ 2ನೇ ಸ್ಥಾನ 1467 ಮೀಟ್ರು. ಅದಾದಮೇಲೆ ಗೋಪಾಲಸ್ವಾಮಿ ಬೆಟ್ಟ 3ನೇ ಸ್ಥಾನವನ್ನು ಪಡ್ಕೊಳ್ತವೆ ಬೆಟ್ಟಗಳಲ್ಲಿ. 2011ನೇ ಜನಗಣತಿ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಸಾಕ್ಷರತೆ ಪ್ರಮಾಣ 75.36. ಅದರಲ್ಲಿ ಪುರುಷರ ಸಾಕ್ಷರತೆ ಪ್ರಮಾಣ ಎಷ್ಟು? ಸೊ ಈ ಪ್ರಶ್ನೆಯನ್ನು ನಾವು ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ 2 82.47. 2011ರ ಜನಗಣತಿ ಪ್ರಕಾರ ಒಂದು ಅಂಕಿಅಂಶಗಳನ್ನು ನಾವು ನೋಡೋದಾದರೆ ಎಕ್ಸಾಕ್ಟ್ ಸ್ಟ್ಯಾಟಿಸ್ಟಿಕ್ಸ್ನ ನಾವು ನೋಡೋದಾದರೆ 75.60% ಸಾಕ್ಷರತೆ ನಮ್ಮ ಕರ್ನಾಟಕದ ಸಾಕ್ಷರತೆ. ಇನ್ನು ಕೆಲವೊಂದಿಷ್ಟು ಪ್ರಮುಖ ಅಂಶಗಳನ್ನು ನಾವು ನೋಡ್ಕೊಳ್ಳೋದಾದರೆ ಅದರಲ್ಲಿ ಮಹಿಳಾ ಸಾಕ್ಷರತೆ ಮತ್ತು ಪುರುಷರ ಸಾಕ್ಷರತೆಯನ್ನು ಸಪ್ರೇಟಾಗಿ ನೋಡೋದಾದರೆ 82.85% ಪುರುಷರ ಸಾಕ್ಷರತೆ ಮತ್ತು 68.13% ಮಹಿಳಾ ಸಾಕ್ಷರತೆ. ಅತಿ ಹೆಚ್ಚು ಸಾಕ್ಷರತೆಯನ್ನು ಸಾಧಿಸಿದಂಥ ಜಿಲ್ಲೆ ದಕ್ಷಿಣ ಕನ್ನಡ 88.62% ಮತ್ತು ಅತಿ ಕಡಿಮೆ ಯಾದಗಿರಿ 52.36% ಸಾಕ್ಷರತೆಯನ್ನು ಪಡೆದಿತ್ತು. ಇದನ್ನು ಹೊರತುಪಡಿಸಿ ಕೆಲವೊಂದು ಪ್ರಮುಖವಾದ ಅಂಶಗಳನ್ನು 2011ರ ಜನಗಣತಿಯಲ್ಲಿ ಹೇಳಬೇಕು ಅಂದರೆ ಒಟ್ಟು ಜನಸಂಖ್ಯೆ ಆ ಒಂದು ಅಂಕಿಅಂಶದ ಪ್ರಕಾರ 6,11,30,000 ಒಂದು ಜನಸಂಖ್ಯೆ. ಇದರಲ್ಲಿ ಪುರುಷರು 3,10,57,000 ಹಾಗೂ ಮಹಿಳೆಯರು 3,72,000 ಈ ಒಂದು ಅಂಕಿಅಂಶವನ್ನು ನಾವು ನೋಡ್ಕೋಬೋದು. ಇದನ್ನು ಹೊರತುಪಡಿಸಿ ಜನಸಂಖ್ಯೆಯಲ್ಲಿ ಅತ್ಯಧಿಕ ಜನಸಂಖ್ಯೆಯನ್ನು ಹೊಂದಿರೋ ಜಿಲ್ಲೆ ಬೆಂಗಳೂರು ನಗರ, ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರೋ ಜಿಲ್ಲೆ ಕೊಡಗು, ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರೋ ಜಿಲ್ಲೆ ಬೆಂಗಳೂರು ನಗರ, ಅತಿ ಕಡಿಮೆ ಜನಸಾಂದ್ರತೆಯನ್ನು ಹೊಂದಿರೋದು ಕೊಡಗು, ಅತಿ ಹೆಚ್ಚು ಲಿಂಗಾನುಪಾತವನ್ನು ಹೊಂದಿರೋದು ಉಡುಪಿ 1093, 1000 ಪುರುಷರಿಗೆ 1093. ಅತಿ ಕಡಿಮೆ ಲಿಂಗಾನುಪಾತ ಬೆಂಗಳೂರು ನಗರ 908. ಇಷ್ಟು ಅಂಕಿಅಂಶಗಳು. ಇನ್ನೂ ಹೆಚ್ಚು ಅಂಕಿಅಂಶಗಳನ್ನು ನೀವು ಕಲೆಕ್ಟ್ ಮಾಡಿ ಇದಕ್ಕೆ ಸಂಬಂಧಪಟ್ಟ ಹಾಗೆ. 1976 ಕೃಷ್ಣ ಬಚಾವತ್ ಕಮಿಷನ್ ತೀರ್ಪಿನಂತೆ ಕರ್ನಾಟಕಕ್ಕೆ ದೊರೆತಿರುವ ನೀರಿನ ಪ್ರಮಾಣ ಎಷ್ಟು? ಸರಿಯಾದಂಥ ಉತ್ತರ ಆಪ್ಷನ್ 3 700 TMC. ಕೃಷ್ಣಾ ನದಿ ದಕ್ಷಿಣ ಭಾರತದ ಪ್ರಮುಖವಾದ ನದಿ. ಇದು ಮಹಾರಾಷ್ಟ್ರದ ಪುಣೆ ಬಳಿ ಇರತಕ್ಕಂಥ ಮಹಾಬಲೇಶ್ವರದಲ್ಲಿ ಹುಟ್ಟುತ್ತೆ. ಪೂರ್ವಾಭಿಮುಖವಾಗಿ ಹರಿದು ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶದ ಮೂಲಕ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. 1956ರಲ್ಲಿ 3 ರಾಜ್ಯಗಳ ಒಳಗೊಂಡ ಅಂತಾರಾಜ್ಯ ನದಿ ವಿವಾದ ಕಾಯ್ದೆಯನ್ನು ರೂಪಿಸಲಾಯಿತು. 1969ರಲ್ಲಿ ಕರ್ನಾಟಕ ಸರ್ಕಾರ ಕೃಷ್ಣಾ ನದಿಗೆ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಆಲಮಟ್ಟಿ ಬಳಿ ಅಣೆಕಟ್ಟನ್ನು ನಿರ್ಮಾಣ ಮಾಡೋದಕ್ಕೆ ಒಂದು ಪ್ರಾಜೆಕ್ಟನ್ನು ಕೈಗೆತ್ತಿಕೊಳ್ಳುತ್ತೆ. ಈ 3 ರಾಜ್ಯಗಳಲ್ಲಿ ಕೃಷ್ಣಾ ನದಿ ನೀರಿನ ಹಂಚಿಕೆಯನ್ನು ನಿರ್ಧರಿಸೋದಕ್ಕೆ ಸುಪ್ರೀಂ ಕೋರ್ಟ್ RN ಬಚಾವತ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡುತ್ತೆ. ಆ ಸಮಿತಿ ಒಂದು ವರದಿಯನ್ನು ನೀಡುತ್ತೆ. ಆ ವರದಿಯಲ್ಲಿ
ಮಹಾರಾಷ್ಟ್ರಕ್ಕೆ 500 TMC, ಕರ್ನಾಟಕಕ್ಕೆ 700 TMC ಹಾಗೂ ಆಂಧ್ರ ಪ್ರದೇಶಕ್ಕೆ 800 TMC ನೀರನ್ನು ನೀಡಲಾಗುತ್ತೆ. ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀವು ಸಂಗ್ರಹ ಮಾಡ್ಬೋದು. ಕರ್ನಾಟಕದ ಕರಾವಳಿಯಲ್ಲಿ ದೊರೆಯುವ ಮತ್ಸ್ಯದ ಮುಖ್ಯ ಪ್ರಭೇದ ಯಾವುದು? ಸೊ ಸರಿಯಾದ ಉತ್ತರ ಮ್ಯಾಕ್ರಲ್, ಆಪ್ಷನ್ 4. ಬಂದಿ ಪ್ರತ್ಯಕ್ಷೀಕರಣ ಹೆಬಿಯಸ್ ಕಾರ್ಪಸ್ ಈ ರಿಟ್ಟಿನ ಅರ್ಥವೇನು? ಸೊ ಆಪ್ಷನ್ 3 ನೀವು ಇಲ್ಲಿ ನೋಡ್ಕೋಬೋದು. ಬಂಧನಕ್ಕೆ ಒಳಗಾದ ವ್ಯಕ್ತಿಯನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತೆ ನ್ಯಾಯಾಲಯದ ಅಧಿಕಾರಿಗಳಿಗೆ ನೀಡತಕ್ಕಂಥ ಆಜ್ಞೆ ಬಂದಿ ಪ್ರತ್ಯಕ್ಷೀಕರಣ, ಹೆಬಿಯಸ್ ಕಾರ್ಪಸ್ ಅಂತ ನಾವು ಇದನ್ನು ಕರಿತೇವೆ. ಸೊ ನಮ್ಮ ಸಂವಿಧಾನದ 32ನೇ ವಿಧಿಯಲ್ಲಿ ನಾವು ನೋಡ್ತೀವಿ ಸಂವಿಧಾನದ ಪರಿಹಾರೋಪಾಯ ಹಕ್ಕುಗಳು. ಅದರಲ್ಲಿ ಪ್ರಮುಖವಾದ 6 ರಿಟ್ಗಳಲ್ಲಿ ಇದು ಒಂದು ಹೆಬಿಯಸ್ ಕಾರ್ಪಸ್. ಅದೇ ರೀತಿ ಮತ್ತೊಂದು ನಾವು ನೋಡೋದಾದ್ರೆ ಮ್ಯಾಂಡರಸ್ ಪರಮಾದೇಶ ಅಂತ ಕರಿತೀವಿ. ತನ್ನ ಕರ್ತವ್ಯವನ್ನು ನಿರ್ವಹಿಸಲು ವಿಫಲನಾದ ಇಲ್ಲವೇ ತಿರಸ್ಕರಿಸಿದಂಥ ಸಾರ್ವಜನಿಕ ಅಧಿಕಾರಿ ಅಥವಾ ಸಾರ್ವಜನಿಕ ಪ್ರಾಧಿಕಾರಕ್ಕೆ ತಮ್ಮ ಕೆಲಸವನ್ನು ಮಾಡಿ ಅಂತ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ನೀಡುವಂಥ ಆಜ್ಞೆಯನ್ನು ಪರಮಾದೇಶ, ಮ್ಯಾಂಡರಸ್ ಅಂತ ಕರಿತೀವಿ. 3ನೇದು ಪ್ರೊಹಿಬಿಷನ್, ಪ್ರತಿಬಂಧಿಪಕ ಆಜ್ಞೆ ಅಂತ ಕರಿತೀವಿ. ಇದು ಕೆಳಗಿನ ನ್ಯಾಯಾಲಯಗಳಿಗೆ ತಮ್ಮ ಅಧಿಕಾರಿ ವ್ಯಾಪ್ತಿಯನ್ನು ಮೀರದಂತೆ ಮೇಲಿನ ನ್ಯಾಯಾಲಯ ಅಂದರೆ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ನೀಡುವಂಥ ಆಜ್ಞೆ, ಅದನ್ನು ಪ್ರೊಹಿಬಿಷನ್ ಅಂತ ಕರಿತೀವಿ. ಅದಾದಮೇಲೆ 4 ಕೋವಾರೆಂಟು, ತನ್ನ ಹುದ್ದೆಯನ್ನು ತಪ್ಪಾಗಿ ಅಥವಾ ಕಾನೂನು ಬಾಹಿರವಾಗಿ ಹೊಂದಿರತಕ್ಕಂಥ ವ್ಯಕ್ತಿ ವಿರುದ್ಧ ಹೊರಡಿಸುವಂಥ ರಿಟ್ ಇದು. ಇದನ್ನು ಕೋವಾರೆಂಟ್ ಅಂತ ಕರಿತೀವಿ. ಇನ್ನು ಸರ್ಶಿಯೋರರಿ ಅಂದರೆ ಕೆಳ ನ್ಯಾಯಾಲಯದಿಂದ ವರಿಷ್ಠ ನ್ಯಾಯಾಲಯಗಳಿಗೆ ಕೆಲವು ದಾವೆಗಳನ್ನು, ಪ್ರಕರಣಗಳನ್ನು ವರ್ಗಾಯಿಸುವಂತೆ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಹೇಳ್ತಕ್ಕಂಥದ್ದು, ಅಥವಾ ಕೆಳ ನ್ಯಾಯಾಲಯಕ್ಕೆ ತನ್ನ ಅಧಿಕಾರಿ ವ್ಯಾಪ್ತಿಯನ್ನು ಮೀರಿ ನಡ್ಕೋಬಾರ್ದು ಅಂತ ಆದೇಶ ನೀಡ್ತಕ್ಕಂಥದ್ದನ್ನು ನಾವು ಸರ್ಶಿಯೋರರಿ ಅಂತ ಕರಿತೀವಿ. ಇವು 4 32ನೇ ವಿಧಿಯಲ್ಲಿ ನೀವು ನೋಡ್ಬೋದು. 6 ರಿಟ್ಗಳ ಸಂಪೂರ್ಣ ಮಾಹಿತಿ ನಿಮಗೆ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಭಾರತದ ಸಂವಿಧಾನದ ಯಾವ ಅನುಚ್ಛೇದವು ತಿದ್ದುಪಡಿಗೆ ಸಂಬಂಧಿಸಿದಂತೆ ಉಪಬಂಧಗಳೊಂದಿಗೆ ವ್ಯವಹರಿಸುತ್ತದೆ? ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ 368ನೇ ವಿಧಿ ಸಂವಿಧಾನವನ್ನು ತಿದ್ದುಪಡಿ ಮಾಡಲು ಸಂಸತ್ತಿನ ಅಧಿಕಾರ ಮತ್ತು ಅದಕ್ಕಿರುವ ಪ್ರಕ್ರಿಯೆ ಬಗ್ಗೆ ವಿವರಣೆ ಕೊಡುತ್ತೆ. 250ನೇ ವಿಧಿ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದಂತೆ ಜಾರಿಯಲ್ಲಿರುವಂಥ ರಾಜ್ಯಪಟ್ಟಿಯಲ್ಲಿರುವ ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಾನೂನು ರಚಿಸೋದಕ್ಕೆ ಸಂವಿಧಾನದಲ್ಲಿ ಅಥವಾ ಸಂಸತ್ನಿಗೆ ಅದರ ಬಗ್ಗೆ ತಿಳಿಸ್ಕೊಡುತ್ತೆ. ಇನ್ನು 352ನೇ ವಿಧಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಘೋಷಣೆ ಬಗ್ಗೆ ತಿಳಿಸುತ್ತೆ. 74ನೇ ವಿಧಿ ರಾಷ್ಟ್ರಪತಿಗಳಿಗೆ ನೆರವು ಮತ್ತು ಸಲಹೆಗಳನ್ನು ಮಂತ್ರಿಮಂಡಲ ನೀಡೋದ್ರ ಬಗ್ಗೆ ತಿಳಿಸ್ಕೊಡುತ್ತೆ. ನಮ್ಮ ಸಂವಿಧಾನದ 2ನೇ ಭಾಗದ 5ರಿಂದ 11ನೇ ಅನುಸೂಚಿಗಳು ಯಾವುದಕ್ಕೆ ಸಂಬಂಧಪಡುತ್ತವೆ? ಸರಿಯಾದಂಥ ಉತ್ತರ ನಾಗರಿಕತ್ವಕ್ಕೆ ಸಂಬಂಧಿಸಿದ ತತ್ವಗಳು ಮತ್ತು ನಿಯಮಗಳಿಗೆ ಅದು ಸಂಬಂಧಪಡುತ್ತದೆ. ಸಂವಿಧಾನದ 5ರಿಂದ 12ನೇ ಅನುಚ್ಛೇದಗಳು. ಅದೇ ರೀತಿ ಸಂವಿಧಾನದ 12ರಿಂದ 35ನೇ ಅನುಚ್ಛೇದಗಳು ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಡುತ್ತೆ. ಇನ್ನು 36ರಿಂದ 51 ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಗೆ ಸಂಬಂಧಪಡುತ್ತದೆ. 51A ಅಂತ ಸ್ಪೆಷಲ್ ಆಗಿ ನಾವೇನು ಕರಿತೀವಿ 51A ವಿಧಿ ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಪಡುತ್ತೆ. ಹಾಗೆ 368ನೇ ವಿಧಿ ಸಂವಿಧಾನದ ತಿದ್ದುಪಡಿಗಳಿಗೆ ಸಂಬಂಧಪಡುತ್ತೆ. ಮೂಲಭೂತ ಕರ್ತವ್ಯಗಳು 51A, ಮೂಲಭೂತ ಹಕ್ಕುಗಳು 12ರಿಂದ 35. ಈ ಕೆಳಗಿನ ಯಾವ ಕಾಯ್ದೆಯು ಮಕ್ಕಳ ದುಡಿಮೆಯನ್ನು ಅಪರಾಧವೆಂದು ಪರಿಗಣಿಸುತ್ತದೆ? ಸೊ ಕೆಳಗಿರುವ ಆಪ್ಷನ್ಗಳನ್ನು ನೀವು ನೋಡ್ಕೋಬೋದು. ಸರಿಯಾದಂಥ ಉತ್ತರ ವರದಕ್ಷಿಣೆ ನಿಷೇಧ ಕಾಯ್ದೆ. ಸಂವಿಧಾನದ 24ನೇ ವಿಧಿಯು ಬಾಲಕಾರ್ಮಿಕ ಪದ್ಧತಿಯ ನಿಷೇಧದ ಬಗ್ಗೆ ವಿವರಣೆ ನೀಡುತ್ತೆ. ಈ ವಿಧಿ ಪ್ರಕಾರ 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಯಾವುದೇ ಕಾರ್ಖಾನೆ ಅಥವಾ ಅಪಾಯಕಾರಿ ಸ್ಥಳಗಳಲ್ಲಿ ಕೆಲಸಕ್ಕೆ ನೇಮಿಸಿಕೊಳ್ಳೋ ಹಾಗಿಲ್ಲ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 2. ಕೈಗಾರಿಕೆಗಳಲ್ಲಿ ಕಾರ್ಮಿಕರಿಗೆ ವ್ಯವಸ್ಥಾಪಕ ಮಂಡಳಿಯಲ್ಲಿ ಪಾಲ್ಗೊಳ್ಳಲು ಅವಕಾಶವನ್ನು ಈ ಕೆಳಗಿನ ಯಾವುದರಲ್ಲಿ ಕಾಣಬಹುದು? ಸರಿಯಾದಂಥ ಉತ್ತರ ನಿರ್ದೇಶಕ ತತ್ವಗಳು, ಆಪ್ಷನ್ 2. ಸಂವಿಧಾನದ 43A ವಿಧಿ ಕಾರ್ಮಿಕ ಸಂಘಗಳ ಸ್ಥಾಪನೆಗೆ ಅವಕಾಶವನ್ನು ಹಾಗೂ 42ನೇ ತಿದ್ದುಪಡಿ ಅಧಿನಿಯಮ 9ನೇ ಪ್ರಕರಣದ ಪ್ರಕಾರ 1977 ಮಾರ್ಚ್ 1ರಿಂದ ಕೈಗಾರಿಕೆಗಳ ಆಡಳಿತ ವ್ಯವಸ್ಥೆಯಲ್ಲಿ ಕೆಲಸಗಾರರು ಭಾಗವಹಿಸೋದಕ್ಕೆ ಅವಕಾಶವನ್ನು ಕೊಡ್ತಾ ಇದೆ. ಸೊ ಆಪ್ಷನ್ 2 ಸರಿಯಾದ ಉತ್ತರ. ಹಣಕಾಸು ಮಸೂದೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ ಕೇಳಿದ್ದಾರೆ. ಸೊ ಆ ಹೇಳಿಕೆಗಳನ್ನು ನೀವು ಒಂದ್ಸಲಿ ನೋಡ್ಕೊಳ್ಳಿ. ಕೆಳಗಿರೋ ಹೇಳಿಕೆಗಳಲ್ಲಿ ಆಪ್ಷನ್ 3 ಲೋಕಸಭೆಯಲ್ಲಿ ಮಾತ್ರ ಅದನ್ನು ಮಂಡಿಸಬಹುದು. ಹಣಕಾಸು ಮಸೂದೆಯನ್ನು ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬಹುದು. ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನಾವು ನೋಡೋದಾದರೆ ಹಣಕಾಸಿನ ಮಸೂದೆಗೆ ಸಂಬಂಧಪಟ್ಟಂಗೆ ಸಂವಿಧಾನದಲ್ಲಿ 109 ವಿಧಿ
ಹಣಕಾಸು ಮಸೂದೆಯನ್ನು ರಾಜ್ಯಸಭೆಯಲ್ಲಿ ಮಂಡಿಸತಕ್ಕದ್ದಲ್ಲ ಅಂತ ತಿಳಿಸುತ್ತೆ. 109A ವಿಧಿ 109(2) ಅನ್ನೋ ವಿಧಿ ಹಣಕಾಸು ಮಸೂದೆಯನ್ನು ಲೋಕಸಭೆಯಲ್ಲಿ ಮಂಡಿಸಿ ಅಂಗೀಕರಿಸಿದ ತರುವಾಯ ಶಿಫಾರಸನ್ನು ಕೋರಿ ರಾಜ್ಯಸಭೆಗೆ ಕಳಿಸಲಾಗುವುದು. ರಾಜ್ಯಸಭೆಯು ಸ್ವೀಕರಿಸಿದ ದಿನಾಂಕದಿಂದ 14 ದಿನದ ಒಳಗೆ ಲೋಕಸಭೆಗೆ ಹಿಂತಿರುಗಿಸತಕ್ಕದ್ದು. ಅದರೊಳಗೆ ಶಿಫಾರಸನ್ನು ಒಪ್ಪಬಹುದು ಅಥವಾ ತಿರಸ್ಕಾರ ಮಾಡಬಹುದು. ಅದೇನು ಫ್ಯಾಕ್ಟ್ ಆಗಲ್ಲ, ಅದು 14 ದಿನ ಅಲ್ಲಿ ಇರುತ್ತೆ. ಇನ್ನು 109(3) ವಿಧಿ ಪ್ರಕಾರ ರಾಜ್ಯಸಭೆಯು ಯಾವುದೇ ಶಿಫಾರಸನ್ನು ಲೋಕಸಭೆ ಒಪ್ಪಿಕೊಂಡರೆ ಆ ಹಣಕಾಸು ಮಸೂದೆಯು ರಾಜ್ಯಸಭೆಯು ಶಿಫಾರಸು ಮಾಡಿದ ಮತ್ತು ಲೋಕಸಭೆಯು ಒಪ್ಪಿಕೊಂಡ ತಿದ್ದುಪಡಿಯೊಡನೆ ಉಭಯ ಸದನಗಳಿಂದ ಅಂಗೀಕಾರವಾದಂತಾಗುತ್ತದೆ. ಅದೇ ರೀತಿ 109(4) ಈ ವಿಧಿ ಅನ್ವಯ ರಾಜ್ಯಸಭೆಯು ಹಣಕಾಸು ಮಸೂದೆಗೆ ಮಾಡಿದ ಶಿಫಾರಸುಗಳಿಗೆ ಒಪ್ಪದೆ ತಿದ್ದುಪಡಿ ಮಾಡದೆ ಲೋಕಸಭೆಯಿಂದ ಅಂಗೀಕಾರವಾದ ರೂಪದಲ್ಲೇ ಇದ್ದರೂ ಅದನ್ನು ಉಭಯ ಸದನಗಳು ಅಂಗೀಕಾರ ಮಾಡಿದಂತೆ ಆಗುತ್ತೆ. ರಾಜ್ಯಸಭೆ ಯಾವ ತಿದ್ದುಪಡಿ ಮಾಡದೇ ಇದ್ರೂ ಕೂಡ ಅದು ಅಂಗೀಕಾರ ಆಗೇ ಆಗುತ್ತೆ. ಇನ್ನು ಕೊನೆಯದಾಗಿ 109(5) ಈ ವಿಧಿ ಪ್ರಕಾರ ಲೋಕಸಭೆಯಿಂದ ಅಂಗೀಕಾರವಾಗಿ ರಾಜ್ಯಸಭೆಗೆ ಶಿಫಾರಸಿಗೆ ಕಳಿಸ್ಕೊಟ್ಟ ಮೇಲೆ 14 ದಿನಗಳ ಒಳಗಾಗಿ ರಾಜ್ಯಸಭೆ ಲೋಕಸಭೆಗೆ ಹಿಂತಿರುಗಿಸ್ತಿದ್ರೆ 14 ದಿನಗಳ ನಂತರ ಉಭಯ ಸದನಗಳು ಅಂಗೀಕಾರ ಮಾಡ್ದಂಗಾಗುತ್ತೆ. ಒಂದು ಪಕ್ಷ ಇದು ಒಪ್ಪಿಗೆ ಕೊಡದೆ 14 ದಿನ ತಾನೇ ಇಟ್ಕೊಂಡ್ರು ಕೂಡ ತನ್ನ ಏನು ಒಪ್ಪಿಗೆ ತಿರಸ್ಕಾರನೋ ಪುರಸ್ಕಾರನೋ ಹೇಳ್ದೇ ಇದ್ರೂ ಕೂಡ ಅದು ಕಾಯ್ದೆಯಾಗಿ ಪರಿವರ್ತನೆ ಆಗುತ್ತೆ. ಪ್ರಶ್ನೆ 16. ಭಾರತದ ಅಧ್ಯಕ್ಷರ ಚುನಾವಣಾ ಪ್ರಕ್ರಿಯೆಯಲ್ಲಿ ಯಾರು ಭಾಗವಹಿಸುತ್ತಾರೆ? ಸೊ ಆಪ್ಷನ್ಗಳನ್ನು ನೀವು ನೋಡ್ಕೋಬಹುದು. ಆಪ್ಷನ್ 4 ರಾಜ್ಯಸಭೆ, ಲೋಕಸಭೆ ಮತ್ತು ವಿಧಾನಸಭಾ ಸದಸ್ಯರು. ಇದ್ರ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ಸಂವಿಧಾನದ 52ನೇ ವಿಧಿ ಭಾರತಕ್ಕೆ ಒಬ್ಬರು ರಾಷ್ಟ್ರಪತಿ ಇರಬೇಕು ಅಂತ ಹೇಳುತ್ತೆ. ಸಂವಿಧಾನದ 54ನೇ ವಿಧಿ ರಾಷ್ಟ್ರಪತಿಯ ಚುನಾವಣೆ ಬಗ್ಗೆ ಹೇಳುತ್ತೆ. ಆ ಚುನಾವಣೆಯಲ್ಲಿ ಸಂಸತ್ತಿನ ಉಭಯ ಸದನದ ಸದಸ್ಯರುಗಳು ಚುನಾಯಿತ ಸದಸ್ಯರು ಅಂದರೆ ಲೋಕಸಭೆ ಮತ್ತು ರಾಜ್ಯಸಭೆ ಆಗುತ್ತೆ. ಹಾಗೂ ರಾಜ್ಯಗಳ ವಿಧಾನಸಭೆಯ ಚುನಾಯಿತ ಸದಸ್ಯರು ಅಂದರೆ ವಿಧಾನ ಪರಿಷತ್ತಲ್ಲ, ವಿಧಾನಸಭೆ ಮಾತ್ರ. ಲೋಕಸಭೆ, ರಾಜ್ಯಸಭೆ ಹಾಗೂ ವಿಧಾನಸಭಾ ಸದಸ್ಯರಿಗೆ ಅಧಿಕಾರವನ್ನು ನೀಡಲಾಗುತ್ತೆ ರಾಷ್ಟ್ರಪತಿಯವರನ್ನು ಆಯ್ಕೆ ಮಾಡೋದಕ್ಕೆ. 1992ರ 73ನೇ ಸಂವಿಧಾನದ ತಿದ್ದುಪಡಿಯು ಈ ಕೆಳಗಿನ ಯಾವುದಕ್ಕೆ ಮಹತ್ವವನ್ನು ನೀಡುತ್ತದೆ? ಗ್ರಾಮೀಣ ಪ್ರದೇಶಗಳಲ್ಲಿ ಪರಿಣಾಮಕಾರಿ ಕಾರ್ಯನಿರ್ವಹಣೆಯನ್ನು ಸ್ವಸಿದ್ಧತೆಗೊಳಿಸುವ ಸಲುವಾಗಿ ಪಂಚಾಯತ್ ವ್ಯವಸ್ಥೆಯನ್ನು ಪುನರ್ಗಠಿಸುವುದು. ಆಪ್ಷನ್ 1 ಸರಿಯಾದಂಥ ಉತ್ತರ. ಸಂವಿಧಾನದ 73ನೇ ತಿದ್ದುಪಡಿ 1992 PV ನರಸಿಂಹರಾವ್ ಸರ್ಕಾರ ಮಾಡಿತ್ತು. ಅದನ್ನು 1993 ಏಪ್ರಿಲ್ 4ರಂದು ಅಧಿಕೃತವಾಗಿ ಜಾರಿಗೆ ಬಂತು. ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ನೀವು ಕಲೆ ಹಾಕ್ಬೋದು. ರಾಜ್ಯದ ಸಂವಿಧಾನದಲ್ಲಿ ನಮೂದಿಸಲ್ಪಟ್ಟ ಸಮಾನತೆಯ ಹಕ್ಕು ಕೆಳಗಿನ ಯಾವುದಕ್ಕೆ ಸಂಬಂಧಪಡುತ್ತದೆ? ಸೊ ಸರಿಯಾದಂಥ ಉತ್ತರ ಧರ್ಮ, ಜನಾಂಗ, ಜಾತಿ, ಲಿಂಗ, ಧರ್ಮಸ್ಥಳ ಮುಂತಾದವುಗಳ ಆಧಾರದ ಮೇಲೆ ತಾರತಮ್ಯ ಮಾಡಬಾರದು. ಇದು ತಿಳಿಸುತ್ತೆ. ನಮ್ಮ ಭಾರತ ಸಂವಿಧಾನ ದೇಶದ ನಾಗರಿಕರಿಗೆ 7 ಮೂಲಭೂತ ಹಕ್ಕುಗಳನ್ನು ನೀಡುತ್ತೆ. ಮೂಲಭೂತ ಹಕ್ಕುಗಳಲ್ಲಿ ಮೊದಲನೇದು ಸಮಾನತೆಯ ಹಕ್ಕು. 14ನೇ ವಿಧಿ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ಹೇಳುತ್ತೆ. ಹಾಗೆ 15ನೇ ವಿಧಿ ಧರ್ಮ, ಜನಾಂಗ, ಜಾತಿ ಇದ್ರ ಮೇಲೆ ತಾರತಮ್ಯ ಮಾಡಬಾರ್ದು ಅಂತ ಹೇಳುತ್ತೆ. 16ನೇ ವಿಧಿ ಸಾಮಾಜಿಕ ಉದ್ಯೋಗದಲ್ಲಿ ಸಮಾನ ಅವಕಾಶ. ಹಾಗೆ 17ನೇ ವಿಧಿ ಅಸ್ಪೃಶ್ಯತೆಯನ್ನು ರದ್ದುಗೊಳಿಸೋದು, ಅಸ್ಪೃಶ್ಯತೆ ಆಚರಣೆಯನ್ನು ನಿಷೇಧ ಮಾಡೋದು. 18ನೇ ವಿಧಿ ಆನುವಂಶಿಕ ಬಿರುದಾವಳಿಗಳನ್ನು ಹೊಂದಿರೋದನ್ನ ನಿಷೇಧ ಮಾಡೋದು. ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸುತ್ತೆ. 6 ಮೂಲಭೂತ ಹಕ್ಕುಗಳು. ಕೇಂದ್ರದಲ್ಲಿ ಅಟಾರ್ನಿ ಜನರಲ್ ಇರುವಂತೆ ರಾಜ್ಯದಲ್ಲಿ ಯಾರಿರುತ್ತಾರೆ? ಸೊ ಕೇಂದ್ರದಲ್ಲಿ ಅಟಾರ್ನಿ ಜನರಲ್ ಇರೋ ಹಾಗೆ ರಾಜ್ಯದಲ್ಲಿ ಅಡ್ವೊಕೇಟ್ ಜನರಲ್ ಇರ್ತಾರೆ. ಸಂವಿಧಾನದಲ್ಲಿ 165ನೇ ವಿಧಿ ಅನ್ವಯ ರಾಜ್ಯಕ್ಕೆ ಒಬ್ಬರು ಅಡ್ವೊಕೇಟ್ ಜನರಲ್ ಇರಬೇಕು ಅಂತ ತಿಳಿಸುತ್ತೆ. ರಾಜ್ಯಕ್ಕೆ ಸೀಮಿತವಾದ ಈ ಹುದ್ದೆ ಕೇಂದ್ರದಲ್ಲಿನ ಅಡ್ವೊಕೇಟ್ ಜನರಲ್ ಅಟಾರ್ನಿ ಜನರಲ್ ಹುದ್ದೆಯನ್ನು ಹೋಲುತ್ತೆ. ಇದರ ಸ್ಥಾನಮಾನ ಏನಿರುತ್ತೆ ಅಂದರೆ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಸಮಾನವಾದ ಸ್ಥಾನಮಾನವನ್ನು ಇದು ಹೊಂದಿರುತ್ತೆ. ಇವರನ್ನು ಆ ರಾಜ್ಯದ ರಾಜ್ಯಪಾಲರು ನೇಮಕ ಮಾಡ್ತಾರೆ. ಇವರು ಕಾನೂನು ವಿಷಯಗಳಿಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರಕ್ಕೆ ಸಲಹೆಯನ್ನು ಕೊಡ್ತಾರೆ. ಕಾನೂನು ಸ್ವರೂಪದ ಕರ್ತವ್ಯಗಳನ್ನು ನೆರವೇರಿಸ್ತಾರೆ. ಪ್ರಶ್ನೆ 20. ಕೆಳಗೆ ಕೊಟ್ಟಿರುವ ದೇಶದ ಸಾಂಸ್ಕೃತಿಕ ವಲಯಗಳು ಮತ್ತು ಸಾಂಸ್ಕೃತಿಕ ಕೇಂದ್ರ ಪಟ್ಟಿಯಲ್ಲಿ ಸರಿಯಾದವನ್ನು ಗುರುತಿಸಿ. ಸೊ ಈ ಪಟ್ಟಿಯನ್ನು ನೋಡಿಕೊಂಡ್ರೆ ನಾವು ಆಪ್ಷನ್ 2 1 ಮತ್ತು 3 ಉತ್ತರ ವಲಯ ಪಟಿಯಾಲ, ಈಶಾನ್ಯ ವಲಯ ದಿಮಾಪುರ, ದಕ್ಷಿಣ ವಲಯ ಮಹಾರಾಷ್ಟ್ರ ಬರುತ್ತೆ. ಹಾಗಾಗಿ ಇದು ತಪ್ಪಾಗುತ್ತೆ.
ಇದರ ಬಗ್ಗೆ ಹೇಳಬೇಕು ಅಂದರೆ ಭಾರತ ಸರ್ಕಾರ ಸಂಸ್ಕೃತಿ ಇಲಾಖೆ ದೇಶವನ್ನು 7 ಸಾಂಸ್ಕೃತಿಕ ವಲಯಗಳನ್ನಾಗಿ ವಿಂಗಡ ಮಾಡಿದೆ. ಇದಕ್ಕೆ ಕೋಲ್ಕತ್ತಾ ಸಾಂಸ್ಕೃತಿಕ ರಾಜಧಾನಿ, ಇದು ನಿಮಗೆ ಗೊತ್ತಿರಲಿ. ದೇಶದಲ್ಲಿ ಒಟ್ಟು 7 ಸಾಂಸ್ಕೃತಿಕ ವಲಯಗಳಿವೆ, ಅದಕ್ಕೆ ಕೋಲ್ಕತ್ತಾ ರಾಜಧಾನಿ. 1985ರಲ್ಲಿ ಅಂದಿನ ಪ್ರಧಾನಿಗಳಾಗಿದ್ದಂತಹ ರಾಜೀವ್ ಗಾಂಧಿಯವರ ಆಡಳಿತದಲ್ಲಿ ಇದು ಸಾಂಸ್ಕೃತಿಕ ವಲಯಗಳನ್ನು ಪ್ರಾರಂಭ ಮಾಡಲಾಯಿತು. ಅದರಲ್ಲಿ ಇಲ್ಲೇ ಇರತಕ್ಕಂಥ ಆಪ್ಷನ್ಗಳನ್ನು ನೋಡೋದಾದರೆ ಉತ್ತರ ವಲಯ ಕೇಂದ್ರ ಪಟಿಯಾಲ, ಪಂಜಾಬ್ನ ಪಟಿಯಾಲದಲ್ಲಿ ಇರ್ತದೆ. ಯಾವ್ಯಾವ ರಾಜ್ಯಗಳು ಬರ್ತವೆ ಅಂತ ನೋಡೋದಾದರೆ ಛತ್ತೀಸ್ಗಢ, ಹರಿಯಾಣ, ಹಿಮಾಚಲ್ ಪ್ರದೇಶ್, ಜಮ್ಮು ಕಾಶ್ಮೀರ್, ಪಂಜಾಬ್, ರಾಜಸ್ಥಾನ್, ಉತ್ತರಾಖಂಡ್, ಉತ್ತರ ಪ್ರದೇಶ್, ಬಿಹಾರ. ಅದೇ ರೀತಿ ದಕ್ಷಿಣ ವಲಯ ಅಂತ ನಾವು ನೋಡೋದಾದರೆ ದಕ್ಷಿಣ ವಲಯದ ಕೇಂದ್ರ ನಾಗ್ಪುರ ಪಟಿಯಾಲದಲ್ಲಿ ಬರ್ತದೆ. ಇದು ಬೆಂಗಳೂರಲ್ಲ, ನಾಗ್ಪುರ ಪಟಿಯಾಲ. ಅಲ್ಲಿ ಮಹಾರಾಷ್ಟ್ರ, ಮಧ್ಯಪ್ರದೇಶ, ಛತ್ತೀಸ್ಗಢ, ಕರ್ನಾಟಕ, ತೆಲಂಗಾಣ, ಆಂಧ್ರ, ಗೋವಾ, ನಮ್ಮ ಕರ್ನಾಟಕ ದಕ್ಷಿಣ ವಲಯಕ್ಕೆ ಸೇರಿಕೊಳ್ಳುತ್ತೆ. ಆಮೇಲೆ ಈಶಾನ್ಯ ವಲಯ ಅಂದರೆ ನಾಗಾಲ್ಯಾಂಡ್ನ ದೀಮಾಪುರ, ಅಸ್ಸಾಂ, ತ್ರಿಪುರ, ಮಣಿಪುರ, ಅರುಣಾಚಲ ಪ್ರದೇಶ್, ನಾಗಾಲ್ಯಾಂಡ್, ಮೇಘಾಲಯ, ಮಿಜೋರಾಂ, ಸಿಕ್ಕಿಂ ಎಲ್ಲ ಇಲ್ಲಿಗೆ ಸೇರ್ಕೋತವೆ. ಇನ್ನು ಪೂರ್ವ ವಲಯ ಅಂತ ನಾವು ಹೇಳಿದ್ರೆ ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ಸೆಂಟರು, ಅದರಲ್ಲಿ ಬಿಹಾರ, ಜಾರ್ಖಂಡ್, ಒರಿಸ್ಸಾ, ಪಶ್ಚಿಮ ಬಂಗಾಳ, ಅಸ್ಸಾಂ, ತ್ರಿಪುರ, ಮಣಿಪುರ, ಸಿಕ್ಕಿಂ, ಅಂಡಮಾನ್ ನಿಕೋಬಾರ್ಗಳು ಸೇರ್ಕೊಳ್ತವೆ. ಇವು 4 ಹೊರತುಪಡಿಸಿ ಉತ್ತರ ಕೇಂದ್ರ ಸಾಂಸ್ಕೃತಿಕ ವಲಯ ಅಂತ ಉತ್ತರ ಪ್ರದೇಶದಲ್ಲಿ ಬರುತ್ತೆ, ಪೂರ್ವ ಸಾಂಸ್ಕೃತಿಕ ವಲಯ ಅಂತ ಪಶ್ಚಿಮ ಬಂಗಾಳದಲ್ಲಿ ಬರುತ್ತೆ, ಪಶ್ಚಿಮ ಸಾಂಸ್ಕೃತಿಕ ವಲಯ ಅಂತ ರಾಜಸ್ಥಾನದ ಉದಯಪುರದಲ್ಲಿ ಬರುತ್ತೆ. ಒಟ್ಟು 7 ಸಾಂಸ್ಕೃತಿಕ ವಲಯಗಳು ಕಂಡು ಬರ್ತವೆ. ಸೊ ಇಷ್ಟು ಮಾಹಿತಿಗಳು ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ, ಈ ಒಂದು ಎಕ್ಸ್ಪ್ಲನೇಷನ್ ಸಮೇತವಾದಂಥ ಸೀರೀಸ್ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಈ ಒಂದು ವಿಡಿಯೋದಲ್ಲಿ 20 FDA ಪ್ರಶ್ನೆ ಪತ್ರಿಕೆಯ GK ಪ್ರಶ್ನೆ ಪತ್ರಿಕೆಯ 2015ರ ಪ್ರಶ್ನೆ ಪತ್ರಿಕೆಯ ಸಂಪೂರ್ಣ ಮಾಹಿತಿಯನ್ನು ವಿವರಣಾ ಸಮೇತ ನೀಡಿದ್ದೇನೆ. ಸೊ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.